ಸಂಡೂರು ಪಟ್ಟಣದ ವಿಜಯ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತನಾಡಿ, ಇತ್ತೀಚೆಗೆ ಸಚಿನ್ ಪಾಂಚಾಳ ಎನ್ನುವ ಗುತ್ತಿಗೆದಾರ ಆತ್ಮಹತ್ಯೆಗೆ ಶರಣಾಗಿದ್ದು, ಇದಕ್ಕೆ ಮುಂಚೆ ಮೃತ ವ್ಯಕ್ತಿಯು ತನ್ನ ಈ ಸಾವಿಗೆ ಕಾರಣವೇನು ಎಂಬುದನ್ನು ಸಂಪೂರ್ಣ ವಿವರವಾಗಿ 7 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದು, ಈ ವಿಷಯವಾಗಿ ಅವರ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಹೋಗಿ ಮೃತ ವ್ಯಕ್ತಿಯು ಡೆತ್ ನೋಟ್ ಬರೆದಿಟ್ಟು ಕಾಣೆಯಾಗಿದ್ದಾರೆ ಎಂದು ದೂರನ್ನು ನೀಡಲು ಹೋದರೆ, ಇದಕ್ಕೆ ಸ್ಪಂದಿಸದೆ ಎಫ್ಐಆರ್ ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿತನ ತೋರಿದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರಾಜ್ಯದಲ್ಲಿ ಇತ್ತೀಚೆಗೆ ವಿವಿಧ ಇಲಾಖೆ ಸಿಬ್ಬಂದಿಗಳು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಇದಕ್ಕೆ ರಾಜ್ಯದ ಮಂತ್ರಿಗಳು, ಗೃಹ ಮಂತ್ರಿಗಳು ಉತ್ತರ ನೀಡದೆ ತಟಸ್ಥರಾಗಿ ಕುಳಿತಿದ್ದಾರೆ. ಕಾರಣ ಕೂಡಲೇ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮಂಡಲದ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರುಗಳು ಭಾಗವಹಿಸಿದ್ದರು. ವರದಿಗಾರರು ರಾಜು ಪಳ್ಳೆಗಾರ್, ರೆಡ್ ನ್ಯೂಸ್, ಸಂಡೂರು ತಾಲೂಕು. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಪ್ರಿಯಾಂಕಾ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇಟ್ಕೊಂಡು ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದಿರಿ. ಹಿಂದೆ ಅದೇ ಈಶ್ವರಪ್ಪನವರು ಅವರು ಡೇರಲ್ಲಿ ಹೆಸರು ಬಂದಿದೆ ಅನ್ನತಕ್ಕಂಥದ್ದು ಇಟ್ಕೊಂಡೆ ನೀವು ಹೋರಾಟ ಮಾಡಿದ್ರೆ ರಾಜೀನಾಮೆ ಕೊಡುವವರೆಗೂ ಬಿಡ್ಲಿಲ್ಲ. ಆದ್ರೆ ನಿನ್ನೆ ನೀವು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರಿ ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ, ಅವ್ರಿಗೆ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಅಂತ ಹೇಳಿ. ಎಂತ ನೀಚಗೆಟ್ಟ ಮುಖ್ಯಮಂತ್ರಿಗಳಿದ್ರೆ ಅಂತಂದ್ರೆ, ನಿಮ್ಮ ಸರ್ಕಾರ ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಮಾತಾಡ್ತಕ್ಕಂಥ ಏನು ಹೊರಡುಳಿತ್ತು ಅಲ್ಲ, ಅವತ್ತೇ ಎಚ್ಚರದಿಂದ ನೆನಪಿಸಿಕೊಳ್ಳಿ ಮುಖ್ಯಮಂತ್ರಿಗಳೇ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ವ್ಯವಸ್ಥೆ ಒಳಗಡೆ ಯಾವುದೇ ಅನುದಾನಗಳನ್ನು ನೀವು ಕೊಡದೆ, ನಮ್ಗೇನು ಇವತ್ತು ಬರೆ ಹಾಕಿರ್ತಕ್ಕಂಥದ್ದು ಇವತ್ತು ಕಾರ್ ಟ್ಯಾಕ್ಸಸ್ ಇರ್ಬೋದು, ಬೈಕ್ ಟ್ಯಾಕ್ಸಸ್ ಇರ್ಬೋದು, ಸೆಸ್ ಅಂತಕ್ಕಂಥದ್ದು ನೀವು 500 ಬೈಕಿಗೆ ಮಾಡಿದಿರಿ, ಕಾರ್ಗೆ 1000 ಮಾಡಿದಿರಿ. ಆದ್ರೆ ಆ ಕಟ್ತಕ್ಕಂಥ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಗುಂಡಿಗೂ ರಸ್ತೆಗಳಲ್ಲಿ ಅಡ್ಡಾಡ್ತಕ್ಕಂಥದ್ದು ವ್ಯವಸ್ಥೆ ಕ್ರಿಯೇಟ್ ಮಾಡಿದಿರಿ. ಮಾತೆತ್ತ ಹೇಳ್ತೀರಿ ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ನಮ್ದು ಅಂತೇಳಿ. ಇಲ್ಲಿವರೆಗೆ ಈ ಸುಳ್ಳು ಹೇಳ್ಕೊಂಡು ಬರ್ತಾರೆ ಮುಖ್ಯಮಂತ್ರಿಗಳೇ. ನಿಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯನಗರ ಶಾಸಕರು ಹೇಳ್ತಾ ಇದ್ದಾರೆ, ಈ ಬಿಟ್ಟಿ ಭಾಗ್ಯಗಳಿಂದ ನಮಗೆ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಇಂದಿನ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನನೇ ನಾನು ಇವತ್ತು ಮುಂದುವರ್ಸಕ್ಕಾಗ್ತೀನಿ, ನನ್ನ ಅನುದಾನ ಏನಿಲ್ಲ ಅಂತಕ್ಕಂಥ. ನಾವ್ಯಾರು ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ, ನಿಮ್ಮ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದಾರೆ. ನಿಮಗೆ ಚೀಮಾರಿ ಆಗ್ತಾ ಇದಾರೆ. ನಾಚಿಕೆ ಆಗ್ಬೇಕ್ರಿ ಮುಖ್ಯಮಂತ್ರಿಗಳೇ. ನಿಮಗೆ ಸುಳ್ಳನ್ನು ಎಲ್ಲಿವರೆಗೆ ಹೇಳ್ತಾ ಇದ್ದೀರಿ? ನಮ್ಮ ತಾಲೂಕಿನಲ್ಲಿ ನೀವು ನೋಡ್ತಾ ಇರಬಹುದು, ಇಷ್ಟು ಗಣಿ CSR ಫಂಡ್ ಇರ್ಬೋದು, ಜಿಂದಾಲ್ CSR ಫಂಡ್ ಇರ್ಬೋದು, DMF ಫಂಡ್ ಇರ್ಬೋದು, ಎಲ್ಲ ಇದ್ರು ಕೂಡ ನನ್ನೂರು ತೋರಣಗಲ್ಲಲ್ಲಿ ರಸ್ತೆ ಇಲ್ಲ ಇವತ್ತಿಗೂ. A to Z